ರಾಜಧಾನಿಯ ಸಂಚಾರಿ ಪೊಲೀಸರೇ ಈ ಸ್ಟೋರಿಯನ್ನು ನೋಡಿ. ಇಲ್ಲೊಮ್ಮೆ ನೋಡಿ ನೀವು. ಸಂಚಾರಿ ನಿಯಮಗಳಿಗೆ ಗೋಲಿ ಹೊಡೆದ ಲೇಡಿ. ಪ್ರತಿನಿತ್ಯ ಇಂಥವನ್ನ ನೋಡ್ತಾ ಇರ್ತೀರಿ, ಆದರೆ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ. ರಾಜಧಾನಿ ಸಂಚಾರಿ ಪೊಲೀಸರೇ ಇಲ್ಲೊಮ್ಮೆ ನೋಡಿ. ಸಂಚಾರಿ ನಿಯಮಗಳಿಗೆ ಗೋಲಿ ಹೊಡೆದ ಲೇಡಿ. ಸ್ಕೂಟಿಯಲ್ಲಿ ಮಕ್ಕಳನ್ನ ಕೂರಿಸಿಕೊಂಡು ಡೆಡ್ಲಿ ಡ್ರೈವಿಂಗ್ ಮಾಡಿದಾಳೆ. ಪ್ರಾಣಾಪಾಯದಿಂದ ಮಗು ಜಸ್ಟ್ ಮಿಸ್ ಆಗಿದೆ. ಸ್ಕೂಟಿಯಲ್ಲಿ ಮಕ್ಕಳನ್ನ ಕೂರಿಸಿಕೊಂಡು ಸಿಕ್ಕಾಪಟ್ಟೆ ಸ್ಪೀಡ್ ಆಗಿ ಓಡಿಸ್ತಾ ಇದ್ದಾಳೆ. ಏಪ್ರಿಲ್ 7ರ ಸೋಮವಾರ ಮಧ್ಯರಾತ್ರಿ 12:05 ಸುಮಾರಿನಲ್ಲಿ ಆಗಿರುವಂತಹ ಘಟನೆ ಇದು. HAL ರಸ್ತೆಯ ಲೀಲಾ ಪ್ಯಾಲೇಸ್ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ. ಹೇಳೋರು ಕೇಳೋರು ಯಾರೂ ಇಲ್ಲ. ಆ ದೃಶ್ಯ ನಿಮಗೆ ತೋರಿಸ್ತೀವಿ. ಎಸ್ ನೋಡಿ, ಆ ಮಕ್ಕಳನ್ನ ಹೆಂಗೆ ಕೂರಿಸ್ಕೊಂಡಿದ್ದಾರೆ. ಸಂಚಾರಿ ನಿಯಮ ಇವರಿಗೆ ಅನ್ವಯಿಸೋದಿಲ್ಲ ಅಂತ ಕಾಣಿಸುತ್ತೆ. ಅವ್ರು ಎಲ್ಲಿದ್ದಾರೆ, ಯಾವ ಸಮಾಜದಲ್ಲಿ ಬದುಕ್ತಾ ಇದ್ದಾರೆ, ಯಾವ ಕಾನೂನಿನ ಅಡಿ ಬದುಕ್ತಾ ಇದ್ದಾರೆ, ಅದೆಲ್ಲ ಗೊತ್ತೇ ಇಲ್ಲ ಅಂತ ಕಾಣಿಸುತ್ತೆ ಅವ್ರಿಗೆ. ಹೆಂಗೆ ಕೂತಿದ್ದಾರೆ ನೋಡಿ. ಅಕಸ್ಮಾತಾಗಿ ಹೆಚ್ಚು ಕಡಿಮೆ ಆದರೆ ಕತೆ ಏನು? ಹಿಂದೆ ಆ ಲೇಡಿ ಕೂತಿದ್ದಾರೆ, ಮುಂದೆ ಒಬ್ಬರು ಲೇಡಿ ಬೈಕ್ ಓಡಿಸ್ತಾ ಇದ್ದಾರೆ, ಆ ಮಗುನ ಕೂರಿಸ್ಕೊಂಡಿದ್ದಾರೆ ಅವ್ರ ಮೇಲೆ. ಎಲ್ಲಾದರೂ ಒಂದು ದೊಡ್ಡ ಹಂಪ್ಸ್ ಬಂದು ಜಂಪ್ ಆಯಿತು ಅಂತ ಅಂದರೆ ಬೈಕು, ಅಲ್ಲಿಗೆ ಮುಗೀತು ಕತೆ. ಮತ್ತೆ ಸ್ಪೀಡಾಗಿ ಹೋಗ್ತಾ ಇದ್ದಾರೆ. ಹೆಲ್ಮೆಟ್ ಕೂಡ ಹಾಕಿಲ್ಲ. ಅಟ್ಲೀಸ್ಟ್ ಹೆಲ್ಮೆಟ್ ಆದರೂ ಹಾಕ್ರಪ್ಪ ಅಂತ ಅಂದರೆ ಅದನ್ನೂ ಹಾಕಲ್ಲ ಇವರು. ಅದರ ನಡುವೆ ಇಂಥ ಕೆಲಸಗಳನ್ನು ಮಾಡ್ತಾರೆ. ಸಂಚಾರಿ ನಿಯಮಗಳಿಗೆ ಗೋಲಿ ಹೊಡೆದು ಈ ರೀತಿಯಾಗಿ ಮಾಡೋರನ್ನ ಆಗಾಗ ಅಂಥವರ ವಿರುದ್ಧ ಕ್ರಮ ಆಗ್ತಾನೆ ಇರುತ್ತೆ. ಬೆಂಗಳೂರು ಸಂಚಾರಿ ಪೊಲೀಸರು ಭಾಳ ಸ್ಟ್ರಿಕ್ಟ್ ಇದ್ದಾರೆ, ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಆದರೆ ಇವರೆಲ್ಲ ಈ ರೀತಿಯಾಗಿ ಮಾಡ್ತಾ ಇದ್ರೆ ಇನ್ನು ಬೇರೆಯವ್ರು ನೋಡಿ ಇನ್ನು ಪೊಲೀಸ್ನವ್ರು ಏನೂ ಮಾಡಲ್ಲ ಅಂತ ಕಾಣಿಸುತ್ತೆ. ನಾವು ಹಿಂಗೆ ಓಡಾಡೋಣ ಅಂತ ಹೇಳಿ ಆರಾಮಾಗಿ ಓಡಾಡ್ತಾರೆ. ಹಾಗಾಗಿ ಇಂಥವ್ರ ವಿರುದ್ಧ ಕ್ರಮ ಆಗಲೇಬೇಕು.